ಫಸ್ಟು ಮನೇಲಿ ಪೂಜೆ ಮಾಡ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ಸೊ ಸ್ಯಾರಿಲಿ ಹೆಂಗೆ ಕಾಣ್ತೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಈ ಸ್ಯಾರಿ. ಯಾಕೋ ಗೊತ್ತಿಲ್ಲ, ನನಗೆ ತುಂಬ ಹಸಿರು ಕಲರ್ ಸೀರೆ, ಹಸಿರು ಕಲರ್ ಬಳೆನೇ ತುಂಬ ಇಷ್ಟ ಆಗೋದು ಯಾವಾಗಲೂ. ಸೊ ಅದಕ್ಕೋಸ್ಕರ ಇವತ್ತು ಹಸಿರು ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಹೇಗೆ ಕಾಣ್ತೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗಾಯ್ಸ್ ನೋಡಿ, ಬೆಳಗ್ಗೆ ಬಂದವಳೆ ಜಗಾಡಕ್ಕೆ ನಮ್ಮ ಅಣ್ಣನ ಜೊತೆ. ಏನೋ ಪ್ರಾಬ್ಲಮ್ ಅದ್ರವಾ? ಮೋಕ್ಷ ಹಿಂಗೆ ತಿರುಗು, ಹಂಗೆ ನಾಗಾವಳಿ ಥರ ಲುಕ್ ಕೊಡು. ಹೆಂಗೆ ಮೋಕ್ಷ ಹೆಂಗೆ ಏನು ಕೊಡು ಮೋಕ್ಷ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಿವತ್ತು ಸ್ಯಾರಿ ಹಾಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಇವತ್ತು ನಮ್ಮ ದೇವಸ್ಥಾನದಲ್ಲಿ ದೀಪದ ಪೂಜೆ ಆಗುತ್ತೆ. ಅಂದರೆ ಕಾರ್ತಿಕ ಮಾಸ ಹೇಳೋದ್ರಿಂದ 3ನೇ ಕಾರ್ತಿಕಕ್ಕೆ ದೀಪದ ಪೂಜೆ ಮಾಡ್ತಾರೆ. ನಮ್ಮ ಚೋಡೇಶ್ವರಿ ದೇವಸ್ಥಾನದಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಮೈನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬಡಿದ್ರೆ ವ್ಲಾಗ್ನ ಶುರು ಮಾಡೋಣ. ಸೊ ಫೈನಲಾಗಿ ರೆಡಿ ಆಗಿಬಿಟ್ಟು ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪ್ರತಿ ಸತಿನೂ ಅಷ್ಟೇ ಮನೇಲಿ ಪೂಜೆ ಮಾಡಿಬಿಟ್ಟು ಹೋಗೋದು ನಾನು. ಸೊ ಅದೇ ಥರ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ. ಸೊ ನೋಡಿ, ವ್ಲಾಗ್ ಸಖತ್ತಾಗಿದೆ ಮಾತ್ರ. ಆಮೇಲೆ ಕಾರ್ತಿಕ ಮಾಸದಲ್ಲಿ ದೀಪದ ಪೂಜೆ ಮಾಡ್ತಾರೆ ಅಂತ ಅಂತೀನಲ್ಲ, ಸೊ ಇದು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ದೇವಸ್ಥಾನದಲ್ಲಿ. ಸೊ ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಸೊ ಏನು ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಕೊಡಬೇಕು. ಸೊ ದೇವಸ್ಥಾನಕ್ಕೆ ಹೋಗೋದಾದ್ಮೇಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ. ಸೊ ಎಷ್ಟು ಜನ ಬಂದಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಷ್ಟು ಸೀಟ್ ಕುತ್ಕೊಂಡಿದ್ವಿ ದೀಪದ ಪೂಜೆಗೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನೀನು ಹೇಳಲ್ಲ ಬಾಯ್ಲೆ ಬಾಯ್ಲೆ ಮನೆ. ಹಾಯ್. ಸೊ ನೋಡ್ಬೋದೆಲ್ಲ ರೆಡಿಯಾಗಿದೆ. ಐವರು ಕೂಡ ಬಂದರು. ಸೊ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ರೀತಿ ದೀಪದ ಪೂಜೆ ಆಚರಿಸ್ತೀವಿ ನಾವು. ಸೊ ಆ ದೇವರು ಬಂದು ಚೌಡೇಶ್ವರಿ ದೇವರು. ಸೊ ನೋಡ್ಬೋದು ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಈ ಪೂಜೆಗೆ ಮಾತ್ರ ಮಿಸ್ ಮಾಡೋದೇ ಇಲ್ಲ ನಾನು. ಪ್ರತಿ ಸತನೂ ಕೂತ್ಕೋತೀನಿ. ಸೊ ನೋಡಿ, ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೈನಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. सूर्याय नमः, चंद्रमसे नमः, अंगारकाय नमः, बुधाय नमः, बृहस्पतये नमः, शुक्राय नमः. वाहयामि द्वादशावरण ऋग्वेदाय नमः, यजुर्वेदाय नमः, सामवेदाय नमः, अथर्ववेदाय नमः, मध्येष्ठेश्वरान्धाय नमः. द्वादशावरण वाहयामि तदाह विधिः आवरणदेव ಎಲ್ಲರೂ ಏನ ಮಂದಕ್ಕೆ ಹಾಕೊಳ್ಳಿ. चोवद्वराय नमः, ईहाय नमः, ईद्याय नमः, ईतिहराय नमः, ईडनीयाय नमः, ईशान्यदिक्पादिन्ये नमः. ಫೈನಲಾಗಿ ಪೂಜೆ ಎಲ್ಲ ಮುಗೀತು. ಮಹಾಮಂಗಳಾರತಿ ಮಾಡ್ತಿದ್ದಾರೆ. 2:15 ಪೂಜೆಗೆ ಕುಂತಿದ್ದು ನಾವು. ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಆಮೇಲೆ ಪೂರ್ತಿ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ, ಯಾಕಂದರೆ ಅಮ್ಮನೇ ವೀಡಿಯೋ ಮಾಡ್ತಿದ್ದಿದ್ದು. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ. ಸೊ ನೋಡಿ, ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಫೈನಲಾಗಿ ಪೂಜೆ ಎಲ್ಲ ಮುಗಿದಾದ್ಮೇಲೆ ಪ್ರಸಾದ ಕೂಡ ಕೊಟ್ಟರು. ಟೊಮೊಟೊ ಬಾತ್ ಮಾಡಿದರು, ಹಾಗೆ ಸಜ್ಜಿಗೆ ಮಾಡಿದರು. ಸೂಪರಾಗಿತ್ತು. ಗಾಯ್ಸ್ ನೋಡಿ, ಬೆಳಗ್ಗೆ ಬಂದವಳೆ ಜಗಾಡಕ್ಕೆ ನಮ್ಮ ಅಣ್ಣನ ಜೊತೆ. ಏನೋ ಪ್ರಾಬ್ಲಮ್ ಅದ್ರವಾ?
ಹ್ಞೂ ಮೋಕ್ಷ ಹಿಂಗೆ ತಿರುಗು ಹಂಗೆ ನಾಗಾವಳಿ ಥರ ಒಂದು ಲುಕ್ ಕೊಡು ಹೆಂಗೆ ಮೋಕ್ಷ ಹೆಂಗೆ ಏನಿಸ್ತದೆ ಕೊಡು ಮೋಕ್ಷ ಗಾಯಿಗಿದ್ರು ಬೀಳೋದು ಕೆಳಗಡೆ ಅಮ್ಮ ಮೋಕ್ಷ ಸ್ಟ್ರಾಂಗ್ ಆಗೋಳ ಗೊತ್ತಾ ಧ್ರುವನೇ ಬಿಳಿಸೋಳು ಮೋಕ್ಷ ಮೋಕ್ಷ ನಾಗಾವಳಿದ ಲುಕ್ ಕೊಡೆ ಒಂದು ಗಾಯ್ಸ್ ನೋಡಿ ಒಂದು ಎಲ್ಲ ನೋಡಿ ಗಾಯ್ಸ್ ಮೋಕ್ಷ ಬಂದಳು ಬೆಳಗ್ಗೆನೆ ಹಾಯ್ ಹೇಳು ದ್ರೋ ಏನ ನಿನ್ನೆ ಹೊಡ್ದಕ್ಕದ್ಲಲ್ಲ ಅವಳು ಏನ್ ಮಾಡಕೈತಪ್ಪ ಹೆಣ್ಮಕ್ಳು ಸ್ಟ್ರಾಂಗ್ ಬಿಡು ಹೌದಾ ಮೋಕ್ಷ